ಓಲಾ ಎಲೆಕ್ಟ್ರಿಕ್ MCU ಫೇಲ್ಯೂರ್. ನೀವೆಲ್ಲ ನೋಡ್ತಾ ಇರ್ಬೋದು, ಇದು ಕಂಪ್ಲೀಟ್ ಬರ್ನ್ ಆಗಿದೆ. ಸೊ ಈ ಥರ ಇಶ್ಯೂನು ಕೂಡ ನಾವು ಕ್ಲಿಯರ್ ಮಾಡ್ಬೋದು. ಸೊ ನಂದು ಸೇಮ್ ಇಶ್ಯೂ ಆಗಿತ್ತು. ನಾನು ಓಲಾ ಶೋರೂಮ್ಗೆ ಬಿಟ್ಟಾಗ ಅವರು 3 ಮಂತ್ಸ್ ಆಗುತ್ತೆ ಪಾರ್ಟ್ ಬರೋಕ್ಕೆ, ವಾರಂಟಿ ಇದೆ ಬಟ್ ಸ್ಟಾಕ್ ಇಲ್ಲ ಅಂತ ಹೇಳಿದ್ರು. ಸೊ 3 ಮಂತ್ ವೆಯ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಆ ಯೂನಿಟ್ ನಾನೇ ತೊಗೊಬಂದು ಅದು ರಿಮೂವ್ ಮಾಡಿ ನೋಡಿದಾಗ ಕಂಪ್ಲೀಟ್ ಕನೆಕ್ಟರ್ ಏನಿದೆ, ಎಚ್ ಬ್ರಿಡ್ಜ್ ಡ್ರೈವರ್ದು ಕನೆಕ್ಟರು, ಸೊ ಅದು ಕಂಪ್ಲೀಟ್ ಬರ್ನ್ ಆಗಿತ್ತು. ಸೊ ಯಾಕೆಂದರೆ ಮೇ ಬಿ ಅದು ಓವರ್ ದ ಪೀರಿಯಡ್ ಆಫ್ ಟೈಮು ವೈಬ್ರೇಷನ್ಸಿಂದ ಅದು ಶೇಕ್ ಆಗ್ತಾ ಅದರಲ್ಲಿ ಸ್ಪಾರ್ಕ್ ಕ್ರಿಯೇಟ್ ಆಗಿ, ಸೊ ಅದರಿಂದ ಕನೆಕ್ಟರು ಮತ್ತು PCB ಕಾಂಟ್ಯಾಕ್ಟ್ ಏನಿದೆ ಅದು ಕಂಪ್ಲೀಟಾಗಿ ಬರ್ನ್ ಆಗಿತ್ತು. ಸೊ ಇದು ಆ್ಯಕ್ಚುಯಲ್ ಇಶ್ಯೂ. ಸೊ ಇದನ್ನು ನಾನು ಆ ವಾರಂಟಿ ಇದೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಕೂತ್ಕೊಂಡ್ರೆ ಅವರು ಮೇ ಬಿ 3 ಮಂತ್ಸು ಆಗ್ಬೋದು, 4 ಮಂತ್ಸ್ ಆಗ್ಬೋದು. ಓಲಾ ಶೋರೂಮ್ ಹತ್ರ ನಮ್ಮ ಗಾಡಿ ಕಂಪ್ಲೀಟ್ ಧೂಳು ಹಿಡ್ದು ಕೂರುತ್ತೆ. ಸೊ ಹಂಗಾಗಿ ನಾನೇ ರಿಪೇರಿ ಮಾಡೋಣ ಅಂತ ಟ್ರೈ ಮಾಡಿ, ಸೊ ಕನೆಕ್ಟರ್ ಇಶ್ಯೂ ಆಗಿರೋದ್ರಿಂದ, ಕಸ್ಟಮೈಡ್ ಕನೆಕ್ಟರ್ ಆಗಿರೋದ್ರಿಂದ ಆ್ಯಕ್ಚುಲ್ ಕನೆಕ್ಟ್ರು ಸಿಕ್ಕಿಲ್ಲ. ಬಟ್ ಆದ್ರೂ ಒಂಥರ ಜುಗಾಡ್ ಇಂಜಿನಿಯರ್ ಥರ ಯೂಸ್ ಮಾಡಿ, ಸೊ ಇವಾಗೇನು ನೋಡ್ತಾ ಇದ್ದೀರಾ ಈ ಕನೆಕ್ಟ್ರನ್ನ ನಾನು ರಿಪೇರ್ ಮಾಡ್ತೀನಿ. ಸೊ ಇದೇ ರೀತಿ ನಿಮ್ಮದು ಯಾವ್ದಾರ ಇಶ್ಯೂಗಳೇನಾರ ಇದ್ದರೆ, MC ಇಶ್ಯೂ ಅಂತ ಶೋರೂಮಲ್ಲಿ ಗಾಡಿಗಳನ್ನ ಬಿಟ್ಟಿದ್ರೆ, ಸೊ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾವು ರೀಸನಬಲ್ ಪ್ರೈಸಲ್ಲಿ, ಸೊ MCU ಫೇಲ್ಯೂರ್ ಏನಿದೆ, ಏನೇ ಫೇಲ್ಯೂರ್ ಆಗಿರ್ಬೋದು, ಇದರ ಕಾಂಪೊನೆಂಟ್ ಫೇಲ್ಯೂರ್ ಆಗಿರ್ಬೋದು ಅಥವಾ ಕನೆಕ್ಟರ್ ಫೇಲ್ಯೂರ್ ಆಗಿರ್ಬೋದು, ಏನೇ ಫೇಲ್ಯೂರ್ ಇದ್ರೂ ಸೊ ರಿಪೇರ್ ಮಾಡಿಕೊಡ್ತೀನಿ. ಸೊ ಇದಿಷ್ಟು ಸೊ ಈ ವಿಡಿಯೋದಲ್ಲಿ. ಸೊ ಇದು ನನ್ನದೇ ಗಾಡಿ ಆಗಿರೋದ್ರಿಂದ ನೋಡ್ತಾ ಇರ್ಬೋದು, ಇದೊಂಥರ ಜುಗಾಡ್ ಥರ ಕನೆಕ್ಟ್ ಮಾಡಿದ್ದೀವಿ, ಏಕೆಂದರೆ ಇದನ್ನೇ ಮಾಡೋಕ್ಕಾಗೋದು.